ಚೌತಿ ಮೋಂತಿ ಫೆಸ್ಟ್ನಲ್ಲಿ ಕಬ್ಬನ್ನ ಜನರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಕಬ್ಬಿಗೆ ಉತ್ತಮ ಬೆಲೆಯೂ ಬಂದಿದೆ. ಈ ನಡುವೆ ಅದ್ಯಪಾಡಿಯ ಬಾಲಕೃಷ್ಣ ಕಾವ ಕಳೆದ 35 ವರ್ಷಗಳಿಂದ ಕಬ್ಬು ಬೆಳೆಯುತ್ತಿದ್ದಾರೆ. ಫಲ್ಗುಣಿ ನದಿಯ ಬಯಲು ಪ್ರದೇಶದಲ್ಲಿನ 2 ಎಕರೆ ಜಾಗದಲ್ಲಿ ಕಬ್ಬು ಬೆಳೆದಿದ್ದು, ಈ ಲಾಭದಾಯಕ ಕಬ್ಬು ಬೆಳೆಯ ಕುರಿತಾಗಿ ಹಲವು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ನಮ್ಮ ಊರು ಅದ್ದೆಪಾಡಿ ಪಾದೆ ಅಂತ. ನಾವು ಸುಮಾರು 30 ವರ್ಷದಿಂದ ಕಬ್ಬು ಬೆಳೀತಾ ಇದ್ದೇವೆ. ನಾನು ತಂದೆಯವರೊಟ್ಟಿಗೆ ನಾನು ಅದನ್ನು ಕೆಲಸ ಮಾಡ್ತಾ ಇದ್ದೇನೆ. ನಾವು ಸ್ವಂತ ದುಡಿಯುವುದರಿಂದ ಇದರಲ್ಲಿ ಒಳ್ಳೆ ಪ್ರಾಫಿಟ್ ಇದೆ. ಇದರ ಜೊತೆಗೆ ಅಡಿಕೆ, ಕೃಷಿ, ಭತ್ತ ಎಲ್ಲ ಬೆಳೀತಾ ಇದ್ದೇವೆ. ಇದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಹಾಕ್ತೇವೆ, ಬೀಜ ಹಾಕ್ತೇವೆ. ಮತ್ತು ಇದು ಚೌತಿ ಸಾಧಾರಣ 8-9 ತಿಂಗಳಿಂದ ಬೆಳೆ. ಇದು ನಮ್ಗೆ ಚೌತಿಗೆ ಮಾರಾಟವಾದ್ರೆ ಮಾತ್ರ ಲಾಭ, ಬಾಕಿ ಟೈಮ್ ಇದು ಅಷ್ಟು ಇದಕ್ಕೆ ಇದಿಲ್ಲ. ಮತ್ತೆ ನಮ್ಗೂ ಕ್ರಿಶ್ಚಿಯನ್ ಅವರ ಮರಿಯ ಜಯಂತಿ ಟೈಮಲ್ಲಿ ಸ್ವಲ್ಪ ಚರ್ಚಿನವರಿಗೆ ಎಲ್ಲ ಕಬ್ಬು ಹಾಕ್ತೇವೆ. ಮತ್ತೆ ಕೆಲಸದ ಜನರ ತುಂಬಾ ಅಭಾವ ಇದೆ. ಮತ್ತೆ ನಮ್ಗೆ ಈ ಫಲ್ಗುಣಿ ನದಿ ಹತ್ತಿರ ಇರುವುದರಿಂದ, ಅವೈಜ್ಞಾನಿಕ ಡ್ಯಾಮ್ ನಿರ್ಮಾಣವಾಗಿರುವುದರಿಂದ ನಮಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇತ್ತು. ಕೃಷಿಯಿಂದ ಲಾಭ ಉಂಟು. ಅಂದ್ರೆ ನಾವು ಸ್ವಂತ ದುಡಿದಿದ್ದೆ, ನಾನು ಮತ್ತು ನನ್ನ ತಂದೆ ಸ್ವಂತ ದುಡಿತಾ ಇದ್ದೇವೆ. ಅದರಿಂದ ನಮ್ಗೆ ಈಗ ಕಟಾವಿಗೆ ಮಾತ್ರ ನಾವು ಜನ ಅಷ್ಟು ಇದು ಮಾಡಿದ್ದು, ನಾವೇ ಸ್ವಂತವಾಗಿ ಕೆಲಸ ಮಾಡಿದ್ದು. ಇದರಲ್ಲಿ ಒಂದು 4-5 ರೈತರು ಅವರು ವರ್ಷ ಮಾಡ್ತಾರೆ. ಈಗ ವರ್ಷ ಮುಂಚೆ ಎಲ್ಲ ಅವ್ರು ಮಾಡ್ತಿರ್ಲಿಲ್ಲ. ಈಗ ಸಾಧಾರಣ ವರ್ಷ ಮಾಡ್ತಾರೆ. ಇನ್ನೆಲ್ಲ ಸ್ವಲ್ಪ ಬೇರೆ ಬೇರೆಯವರು ಸೇರಿ ಎಲ್ಲ ಸ್ವಲ್ಪ ಲಾಭ ಉಂಟು, ಅದರಲ್ಲಿ ಸ್ವಲ್ಪ ತೊಂದರೆ ಇಲ್ಲ. ಹಾಗೆ ಸ್ವಲ್ಪ ಸಾಧನೆ ಹಂದಿದ್ದು ಸ್ವಲ್ಪ ತುಂಬ ಇದುಂಟು. ಮುಂಚೆ ಎಲ್ಲ ತುಂಬ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಕಾಡು ಹಂದಿ ಅಲ್ಲ, ದೊಡ್ಡ ಹಂದಿ ಉಂಟಲ್ಲ, ಕಾಡು ಹಂದಿ ಅದು. ಮತ್ತೆ ಇಲಿ ಮತ್ತು ಅಳಿಲು, ಇದು 2 ಇದನ್ನು ತುಂಬ ಹಾಳು ಮಾಡ್ತದೆ. ನಿಮಗೆ ಒಂದು 50,000 ರೂಪಾಯಿ ಕಬ್ಬು ಹೋಗಿದೆ ಇಲಿಯಿಂದ. ಕಾಡ ಇಲಿ ಒಂದು ಉಂಟು, ಅದು ಎಲ್ಲ ಅಲ್ಲಲ್ಲಿ ಇರ್ತದಲ್ಲ ಬೇಸಿಗೆಯಲ್ಲಿ. ಮತ್ತು ಇಲ್ಲಿ ನೆರೆ ಬರುವಾಗ ಎಲ್ಲ ಅದಕ್ಕೆ ಎಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಸಿಗ್ತದೆ, ತಿನ್ನಲಿಕ್ಕೆ ಸಿಗ್ತದೆ, ಇಲ್ಲಿ ಬಂದು ಸೇರ್ತದೆ. ಇದರ ತುದಿಯಲ್ಲಿ ಬಂದು ಇದರಲ್ಲೇ ಇರುವುದು. ಮತ್ತು ಅದು ನಮಗೆ ಸಿಗುವುದಿಲ್ಲ ಅದು. ಹಾಗೆ ಅದು ಭಾರಿ ಉಪದ್ರ ಆಗಿದೆ ನಮಗೆ. ಬೆಳೆ ತೊಂದರೆ ಇಲ್ಲ, ಅಲ್ಲಿಂದ ಅಲ್ಲಿಗೆ ತೊಂದರೆ ಇಲ್ಲ, ಅಷ್ಟೊಂದು ಇದಾಗಲಿಲ್ಲ. ಇಲಿದ್ದು ಒಂದು ಬಿಟ್ಟರೆ ಮತ್ತು ಸ್ವಲ್ಪ ಗಾಳಿಗೆ ಸ್ವಲ್ಪ ಇದಾಗಿದೆ. ಅದು ಸ್ವಲ್ಪ ಗಾಳಿ ಮಳೆ ಜಾಸ್ತಿ ಆದರೆ, ತುಫಾನಲ್ಲಿ ಬಂದರೆ ಅದು ಅಡ್ಡ ಬೀಳ್ತದೆ. ಅದು ತುಂಬ ನಮಗೆ ಲಾಸ್ ಆಗ್ತದೆ ಅಡ್ಡ ಬಿದ್ದರೆ. ಅದು ಈಗ ಸ್ವಲ್ಪ ಹೀಗೆ ಹೊರೆ ಬಂದಿದೆಲ್ಲ, ಅದು ಹಾಗೆ ಗಾಳಿಯಿಂದ ಈಗ ನೇರ ಬರ್ತದೆ. ಗಾಳಿ ಸಿಗದಿದ್ದರೆ ಅಡಿಕೆ ಸಸಿ ಎಲ್ಲ ತುಂಬ ಹೋಗಿದೆ. 10-15 ಅಡಿಕೆ ಗಿಡ ಹೋಗಿದೆ. ಮತ್ತು ನೆರೆಗೆ ತುಂಬ ಸಸಿ ಹೋಗಿದೆ. ಅಲ್ಲಿ ನಾಟಿ ಮಾಡಿದ್ದು ತುಂಬ ಲಾಸ್ ಆಗಿದೆ. ಸ್ವಲ್ಪ ಎತ್ತರದವರಿಗೆ ಏನು ತೊಂದರೆ ಇಲ್ಲ. ಸ್ವಲ್ಪ ತಗ್ಗಿನ ಅಲ್ಲಿ ಕೃಷಿ ಇದ್ದರೆ ತುಂಬ ಹಾನಿ ಆಗ್ತದೆ. ಈಗ ಮೇಲ್ಗಡೆ ಎಲ್ಲ ಮಾಡಿದರೆ ಅಷ್ಟೊಂದು ಇದು ಬರೋದಿಲ್ಲ. ಮೇಲ್ಗಡೆ ಇದು ಮಾಡಿದರೆ ನೀರಾವರಿ ಸೌಲಭ್ಯ ಕಮ್ಮಿ ಇರ್ತದಲ್ಲ,